ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಕೂಡ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ತಪ್ಪದೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಕೆಲಸವನ್ನು ಮಾಡಬೇಕು. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಾಯ್ತಂದರೆ ಅದು ಏನು ಕೆಲಸ ನಾವು ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಆದೇಶನ ಕೊಟ್ಟಿದ್ದರು 31/5/2024. ಅದನ್ನು ಲಾಸ್ಟ್ ಡೇಟ್ನ 15/6/2024 ಕೂಡ ವಿಸ್ತರಣೆ ಮಾಡಿ ಆದೇಶನ ಕೂಡ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ 2024-25ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ, ಸೊ ಅವ್ರಿಗೆಲ್ಲರೂ ಕೂಡ ಏನಪ್ಪ ಅಂದರೆ ಈಗ ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಆದಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸನೂ ಕೂಡ ಮಾಡಿಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಕರ್ನಾಟಕ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ಕಾರ್ಮಿಕ ಇಲಾಖೆ ವತಿಯಿಂದ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಈ ವೆಬ್ಸೈಟ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. KBOCWWB.karnataka.government.in ಲೇಬರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಗೌರ್ಮೆಂಟಿಂದ ಒಂದು ಸಾಫ್ಟ್ವೇರ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನೀವೇನಪ್ಪ ಅಂದರೆ ನೀವು ಫಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ನ ಮಾಡ್ಕೋಕ್ಕಿಂತ ಮುಂಚೆ ಏನು ಅಂದರೆ ಆಲ್ರೆಡಿ ಸೇವಾ ಸಿಂಧು ಮುಖಾಂತರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರಿಜಿಸ್ಟರ್ ಆಗಿದ್ರೆ ಅಥವಾ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಅನ್ನೋದು ಕೂಡ ಇಲ್ಲಿ ನೀವು ಟಿಕ್ ಮಾಡ್ಕೋಬೇಕು. ಆಲ್ರೆಡಿ ಲೇಬರ್ ಕಾರ್ಡ್ ಹೊಂದಿದ್ರೆ ಅಂದರೆ ಅವ್ರ ರೆಫರೆನ್ಸ್ ನಂಬರ್ ಕೂಡ ಇರುತ್ತೆ. ಲೇಬರ್ ಕಾರ್ಡ್ ರೆಫರೆನ್ಸ್ ನಂಬರ್ನು ನಿಮ್ಮ ಆಲ್ರೆಡಿ ಈಗ ನಿಮ್ಮ ತಂದೆ ತಾಯಿದು ಇರುತ್ತಲ್ಲ ಪೋಷಕರದ್ದು, ಅವ್ರನ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದೊಂದು ಸಂಖ್ಯೆ. ಮತ್ತು ಅದರ ರೆಫರೆನ್ಸ್ ನಂಬರು ಏನು ಲಾಸ್ಟ್ ಇಯರ್ ಅರ್ಜಿ ಹಾಕಿದ್ರಲ್ಲ ಅದರ ರೆಫರೆನ್ಸ್ ನಂಬರ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ ಆ್ಯಸ್ ಪರ್ ಲೇಬರ್ ಕಾರ್ಡು. ನಂತರ ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಇದನ್ನು ಖಂಡಿತ ಕೂಡ 15/6/2024 ಒಳಗಾಗಿ ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ನೀವಂದರೆ ಇದನ್ನು ಮಾಡೋದು ಕಡ್ಡಾಯ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ ಬರೋದಿಲ್ಲ. ಹಾಗಾಗಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತಂದರೆ ಅಥವಾ ಹೊಸ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದೆ ಅಂದರೆ ಅವ್ರದ್ದು ಇಲ್ಲಿ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ನಂಬರು ಮತ್ತು ಅದರ ಉಲ್ಲೇಖ ಸಂಖ್ಯೆನ ಹಾಕ್ಕೊಂಡು ವೆರಿಫೈ ಮಾಡ್ಕೋಬೇಕಾಗುತ್ತೆ. ನಂತರ ಮಾತ್ರ ಅವ್ರದ್ದು ಅರ್ಜಿ ಸ್ವೀಕೃತ ಆಗಿ ನಂತರ ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ಜಮಾ ಆಗುತ್ತೆ. ಒಂದು ವೇಳೆ ಆಲ್ರೆಡಿ ರಿಜಿಸ್ಟರ್ ಆಗಿ ಎಲ್ಲ ಮಾಡಿದ್ರೆ ಅಂದರೆ ನಂತರ ಅವರು ಯಾರ್ದು ಪೋಷಕರು ಲೇಬರ್ ಕಾರ್ಡ್ ಹೊಂದಿದ್ದಾರೆ ಅವ್ರ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ OTP ಬರುತ್ತೆ. ಆ OTP ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದಮೇಲೆ ಇಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಟೆಂಪ್ಲೇಟ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಅದರ ಸ್ವಯಂ ಘೋಷಿತ ಟೆಂಪ್ಲೇಟ್ ಡೌನ್ಲೋಡ್ ಫಾರ್ಮಾಟ್ ಇದೆ, ಅದನ್ನು ಕೂಡ ಇಲ್ಲಿ ಫಿಲಪ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇವೆರಡು ಟೆಂಪ್ಲೇಟ್ಗಳನ್ನ ಆಲ್ರೆಡಿ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂದರೆ ನಿಮಗೇನಪ್ಪ ಅಂದರೆ ಎಂಪ್ಲಾಯರ್ ಸರ್ಟಿಫಿಕೇಟ್ ಅಂತ ಬರ್ತಂದರೆ ಯಾರು ನಿಮ್ಮ ತಂದೆ ತಾಯಿಯಲ್ಲಿ ಉದ್ಯೋಗ ಮಾಡ್ತಾಯಿದ್ದಾರೆ, ಸೊ ಅಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡು ನಂತರ ಅಲ್ಲಿ ಅವ್ರು ಸೈನ್ ಮಾಡಿಸಿ ಇಲ್ಲಿ ಏನಂದರೆ ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸ್ತಿರಲ್ಲ ಇಲ್ಲಿ. ಸೊ ಇಲ್ಲಿ ನೋಡಿ ನಿಮ್ಮ ತಂದೆ ತಾಯಿ ಮೊಬೈಲ್ ನಂಬರು ಯಾರು ಲೇಬರ್ ಕಾರ್ಡಿಗೆ ಲಿಂಕ್ ಇದೆಯಲ್ಲ, ಸೊ ಅವ್ರ ಮೊಬೈಲ್ ನಂಬರು ಮತ್ತು ಇಲ್ಲಿ OTP ಬರುತ್ತೆ. ಅವ್ರ ಮೊಬೈಲ್ ನಂಬರಿಗೆ ನಂತರ ಹಾಕಿ ಲಾಗಿನ್ ಆಗಿ ಇಲ್ಲಿ ಅರ್ಜಿನ ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೆ ಅರ್ಜಿ ಸಲ್ಲಿಕೆ ಮಾಡ್ತಾಯಿದ್ರೆ ಅವ್ರಿಗೆ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈಗ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡಿಂದ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾರೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ 15/6/2024 ಒಳಗಾಗಿ ನಿಮಗೇನೆಂದರೆ ಒಂದು ಲಾಸ್ಟ್ ಡೇಟ್ನ ಕೂಡ ಫಿಕ್ಸ್ ಮಾಡಿದ್ರೆ ನಿಮ್ಮ ತಂದೆ ತಾಯಿಗೆ. ಮತ್ತು ಆಲ್ರೆಡಿ ಈಗ ಅರ್ಜಿ ಸಲ್ಲಿಕೆ ಮಾಡಿದರೆ ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಒಂದು ಸಾರಿ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡಿಂದ ಕೂಡ ಅರ್ಜಿ ಸಲ್ಲಿಕೆ ಕೂಡ ಆಹ್ವಾನ ಮಾಡಿದರೆ 23-24ನೇ ಶೈಕ್ಷಣಿಕ ವರ್ಷಕ್ಕೆ ಲೇಬರ್ ಕಾರ್ಡ್ ವಿದ್ಯಾರ್ಥಿ ತನಕ ಆನ್ಲೈನ್ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ವಿದ್ಯಾರ್ಥಿಯ ಮೂಲ ವಿವರಗಳು ಬೇಕಾಗುತ್ತೆ. ನಂತರ ಕಾಲೇಜ್ ವಿವರಗಳು, ಜಾತಿ ಆಧಾರಗಳು, ಅದರ ಜೊತೆಗೆ ಹಿಂದಿನ ವರ್ಷದ ಅಂಕ ವಿವರಗಳು, ಆಧಾರ್ ಕಾರ್ಡ್ ವಿವರಗಳು, ಬ್ಯಾಂಕ್ ಖಾತೆ ಮತ್ತು ನಿಮ್ಮ ತಂದೆ ತಾಯಿ ಎಲ್ಲಿ ನಿರ್ಮಾಣ ಕೆಲಸಗಾರ ಲೇಬರ್ ಕಾರ್ಡಾಗಿ ವರ್ಕ್ ಮಾಡ್ತಾರೆ ಲೇಬರಾಗಿ ಅದರ ಡೀಟೇಲ್ಸ್ ಕೂಡ ಬೇಕಾಗುತ್ತೆ. ಸೊ ಇವನ್ನೆಲ್ಲನೂ ಕೂಡ ಹಾಕಿ ನಂತರ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ 23-24ನೇ ಶೈಕ್ಷಣಿಕ ವರ್ಷಕ್ಕೆ ಲೇಬರ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವನ್ನು 15/6/2024 ಕೂಡ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅದ್ರ ಜೊತೆಗೆ ಏನಪ್ಪ ಅಂದರೆ ನಿಮ್ಗೇನೋ ತೊಂದರೆ ಆಗಿತ್ತಂದರೆ ಲೇಬರ್ ಕಾರ್ಡಿಗೆ ವಾಟ್ಸಪ್ ಸಂಖ್ಯೆ 8277-91175 ಕೂಡ ಏನಪ್ಪ ಅಧಿಕೃತ ಇದಕ್ಕೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಕೂಡ ನೀವು ಕೇಳ್ಕೊಬೇಕಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಕೂಡಲೇ ಅರ್ಜಿ ಸಲ್ಲಿಕೆ ಮಾಡಿ. ಮತ್ತು ಅದರ ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ಬರ್ತಕ್ಕಂಥ 1,100 ರೂಪಾಯಿ ನಡ್ಕೊಂಡು 11,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಅಮೌಂಟ್ನ ನಿಮ್ಮದಾಗಿಸಿಕೊಳ್ಳಿ. ಮತ್ತು ಯಾವುದೇ ಸ್ಕೂಲು ಕಾಲೇಜ್ ಓದ್ತಾ ಇದ್ರು ಕೂಡ ಡಿಗ್ರಿ ಓದ್ತಾ ಇದ್ರು ಕೂಡ ಅರ್ಜಿ ಸಲ್ಲಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೂನ್ 15, 2024 ಒಳಗೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿ. ಮತ್ತು ಅದ್ರ ಜೊತೆಗೆ ಒಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಉಳಿದ ಮಾಹಿತಿ ಎಲ್ಲರೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ದು ಏನೇ ಡೌಟ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.